ಆತ್ಮೀಯ ಬೆಳ್ತಂಗಡಿ ಪ್ರದೇಶದ ನಾಗರಿಕ ಬಂಧುಗಳೇ, ಇಲ್ಲಿ ಸೇರಿದಂತ ಎಲ್ಲ ಹೋರಾಟಗಾರ ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾವುದೇ ತಪ್ಪುಗಳ ಕೆಲಸಗಳನ್ನು ಮಾಡ್ತಾ ಇರಲಿ, ನಾನು ಮಾಡದಿರೋದು ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳ್ತಾರೆ. ಎಂತ ಕೆಟ್ಟ ಕೆಲಸ ಮಾಡಿ ಅದು ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿ ಹಿಂದೂಗಳಿಗೂ ಅವಮಾನ ಮಾಡುವಂತ ಒಂದು ಸರ್ಕಾರ ಇದ್ರೆ ಅದು ಕೇಂದ್ರದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವ ಸರ್ಕಾರ. ಇವತ್ತು ಅವರ ಪಕ್ಷಕ್ಕೆ ಬರಲಿಕ್ಕೆ ಬೇಕಾಗಿ ವಿರೋಧ ಪಕ್ಷದಲ್ಲಿರುವಂತಹವರನ್ನೆಲ್ಲ ಭ್ರಷ್ಟಾಚಾರಿಗಳು ಇಡಿ ದಾಳಿ ಮಾಡಿಸಿ ಅಥವಾ ಸಿಬಿಐ ದಾಳಿ ಮಾಡಿಸಿ ಬೇರೆ ಬೇರೆ ರೀತಿಯ ದಾಳಿಗಳ ಮೂಲಕ ಅವರನ್ನು ಹೆದರಿಸಿ ಇವರ ಪಕ್ಷಕ್ಕೆ ಕರೆತಂದು ಅವರು ಸ್ವಚ್ಛ ಜನರು ಅಂತ ಹೇಳಿ ಹೇಳ್ತಿರುವಂತಹ ನರೇಂದ್ರ ಮೋದಿ ಅವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಅಂತ ಹೇಳುವಂತದ್ದು ಪದೇ ಪದೇ ರುಜುವಾತು ಮಾಡ್ತಾ ಇದ್ದೀರಿ. ಅಮೆರಿಕದ ಟ್ರಂಪ್ಗೆ ಗುಲಾಮರಾಗಿ ಅಮೆರಿಕದ ಟ್ರಂಪ್ ಹೇಳಿದ ರೀತಿಯಲ್ಲಿ ಆಡಳಿತ ಮಾಡಿಸುತ್ತಾ ನಮ್ಮ ಈ ದೇಶವನ್ನು ನೀವು ಅಮೆರಿಕಗೆ ಒತ್ತೆ ಇಡ್ತಾ ಇದ್ದೀರಿ. ಡೀಸೆಲ್ ಪೆಟ್ರೋಲ್ ದರ ಏರಿಸಿದ್ರೆ ಕಾರು ಬೈಕು ವಾಹನ ಇರುವವರಿಗೆ ಮಾತ್ರ ಅಲ್ಲ ನೀವು ಹೊಟ್ಟೆಗೆ ಹೊಡೆಯುವುದು. ನೀವು ಹೇಳ್ತಾ ಇದ್ದೀರಲ್ಲ ಹಿಂದೂಗಳ ಉದ್ಧಾರ ಅಂತ ಹೇಳಿ, ಇಲ್ಲಿರುವಂತಹ 83% ಹಿಂದೂಗಳ ಹೊಟ್ಟೆಗೆ ಹೊಡಿತಾ ಇದ್ದೀರಿ. ನಮ್ಮ ಆಹಾರ ವಸ್ತುಗಳ ದರ ಏರಿಕೆ ಆಗ್ತದೆ, ಪ್ರತಿಯೊಂದು ವಸ್ತುಗಳ ದರ ಏರಿಕೆ ಆಗ್ತದೆ. ಇದೆಲ್ಲರ ನಡುವೆ ನಿಮಗೆ ಅದು ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲ. ನಿಮಗೆ ವಿರೋಧ ಪಕ್ಷದವರ ಮನೆಗೆ ದಾಳಿ ಮಾಡಿದ್ರೆ ಕೆಲಸ, ಅದಕ್ಕೆ ಕೆಲಸಕ್ಕೆ ಜನ ಇಟ್ಕೊಂಡಿದ್ದೀರಿ. ನಿಮ್ಮ ಮನೆ ನಾಯಿಗಳನ್ನು ರಚಿಸಿದ್ರ ನಮ್ಮ ಇಲಾಖೆಗಳನ್ನು, ನಮ್ಮ ಇಡೀ ಇಲಾಖೆ, ನಮ್ಮ ಈ ಸಿಬಿಐ ಇಲಾಖೆ, ಇದನ್ನೆಲ್ಲ ನಿಮ್ಮ ಮನೆ ಮನೆ ಕಾಲಿಗಳು ನಾಯಿಗಳನ್ನು ರಚಿಸಿದ್ದೀರಾ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವದ ಸ್ಥಾನ ಇದೆ. ಅವರು ನಿಮ್ಮ ಕೆಲಸ ಆಳುಗಳಲ್ಲ. ನೀವು ಅಮೆರಿಕದ ಟ್ರಂಪ್ ಗುಲಾಮ ಅಂತ ಹೇಳಿಕೊಂಡು ನಮ್ಮ ದೇಶದ ಅಧಿಕಾರಿಗಳು ನರೇಂದ್ರ ಮೋದಿ ಅವರು ನಿಮ್ಮ ಗುಲಾಮರಲ್ಲ. ಏನ್ ಮಾಡಿದ್ರಿ ಮೊನ್ನೆ? ಇದುವರೆಗೆ ಇತಿಹಾಸದಲ್ಲಿ ಒಂದು ಕಮ್ಯುನಿಸ್ಟರು ಆಡಳಿತ ನಡೆಸಿದ್ರೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದಂತೂ ಒಂದು ತೋರಿಸಿಕೊಟ್ಟಿದ್ರೆ ಅದು ಕಮ್ಯುನಿಸ್ಟರು ಮಾತ್ರ. ತ್ರಿಪನ್ ಚಕ್ರವರ್ತಿ ಅಥವಾ ಅಲ್ಲಿ ತ್ರಿಪುರದಲ್ಲಿ ಆಡಳಿತ ಆಗಿ ಹೊರಗೆ ಬರುವಾಗ ಒಂದು ಚೀಲ, ಬಟ್ಟೆಯ ಚೀಲ, 2 ಅಂಗಿ, 2 ಬಟ್ಟೆ ಇದನ್ನು ಹಾಕೊಂಡು ಹೊರಗೆ ಬಂದಿದ್ದಾರೆ. ಅದೇ EMS ಸಮುದ್ರಿಪಾಡು, ಅದೇ ರೀತಿಯಲ್ಲಿ ಜ್ಯೋತಿ ಬಸ್ಸು, ಎಲ್ಲರೂ ಕೂಡ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರದ ಬಂಗಲೆಯಲ್ಲಿದ್ರೆ ಮತ್ತೆ ಬಾಡಿಗೆ ಮನೆಯಲ್ಲಿದ್ದು ಆ ಬಾಡಿಗೆ ಹಣ ಕೊಡ್ಲಿಕ್ಕೆ ಅವ್ರಿಗೆ ದುಡ್ಡಿಲ್ಲ. ಬಾಡಿಗೆ ಮನೆ ಕೊಡುದು, ಹಣ ಕೊಡುದು ಪಾರ್ಟಿ. ಪಿನರಾಯಿ ವಿಜಯನ್ ಕೇರಳ ಸರ್ಕಾರದ 10 ವರ್ಷದ ಮುಖ್ಯಮಂತ್ರಿ, ಅವರು ಯಾವಾಗ ತನ್ನ ಚುನಾವಣೆಯಲ್ಲಿ ಸೋಲಾಯ್ತೋ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಸರ್ಕಾರಿ ಬಂಗ್ಲೆಗೆ ಹೋಗಲಿಲ್ಲ. ಪಕ್ಷ ಕೊಟ್ಟಂತ ಬಾಡಿಗೆ ಮನೆಗೆ ಹೋಗಿದ್ದಾರೆ. ಬಾಡಿಗೆ ಮನೆಯಲ್ಲಿ ವಾಸ ಇದ್ರು, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಕಲಿಬೇಕು ನರೇಂದ್ರ ಮೋದಿ ಅವರೇ, ಈ ಕಮ್ಯುನಿಸ್ಟ್ ಕಲಿಬೇಕು. ನೀವು ಆಡಳಿತ ಮಾಡೋದು ಹೇಗಿದೆ ಕಲಿಬೇಕು. ಇಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಕಲಿಬೇಕು. ಅಲ್ಲಿ ಹೇಗಿದೆ ಆರೋಗ್ಯ ಆಸ್ಪತ್ರೆಗಳು, ಹೇಗಿದೆ ಶಿಕ್ಷಣ, ಇಲ್ಲೆಲ್ಲ ವ್ಯಾಪಾರ, ಶಿಕ್ಷಣ ವ್ಯಾಪಾರ, ಆರೋಗ್ಯ ವ್ಯಾಪಾರ, ಎಲ್ಲವನ್ನೂ ಮಾರಾಟ ಮಾಡ್ತಾ ಇದ್ದೀರಿ. ಆ ಕಡೆ ನರೇಂದ್ರ ಮೋದಿ ಅವರು ಸಿಕ್ಕಿದ್ದನ್ನೆಲ್ಲ ಮಾರಿದ್ರೆ ಬಂದರು, ರೈಲ್ವೆ, ವಿಮಾನ ನಿಲ್ದಾಣ ಸಿಕ್ಕಿದ್ದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಅದು ಹಿಂದೂಗಳ ರಕ್ಷಣೆ ಮಾಡುದು. ಬಂದರು ಮಾರಾಟ ಮಾಡಿ ಹೇಳಿದವರು ಅದನ್ನೇ ಹಿಂದೂಗಳ ರಕ್ಷಣೆ. BSNL ಸರ್ವನಾಶ ಮಾಡಿ ಅವರು ಹೇಳಿದ್ದನ್ನೇ ಹಿಂದೂಗಳ ರಕ್ಷಣೆ. ವಿಮಾನ ನಿಲ್ದಾಣವನ್ನು ಮಾರಾಟ ಮಾಡಿ ಅವರು ಹೇಳುವುದಷ್ಟೇ ಅದು ಹಿಂದೂಗಳ ರಕ್ಷಣೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ಅವರು ಹೇಳುವುದಷ್ಟೇ ಅದು ಹಿಂದೂಗಳ ರಕ್ಷಣೆ ಮಾಡುದು. ನಾಚಿಕೆ ಆಗಬೇಕು ನಿಮಗೆ. ನಮ್ಮ ಹಿಂದೂ ಧರ್ಮದ ಮಾನವರಿಗೆ ಕೆಲಸ ಮಾಡುವ ಕೆಲಸಕ್ಕೆ ಬೇಕಾಗಿ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ. ಈ ದೇಶದ ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಕ್ರಿಶ್ಚಿಯನರಿಗೆ, ಒಟ್ಟಾರೆ ಭಾರತ ಪ್ರಜೆಗಳಿಗೆ ಗೌರವ ಇತ್ತು. ಅದನ್ನೆಲ್ಲ ನಾಶ ಮಾಡಲಿಕ್ಕೆ ಬೇಕಾಗಿ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ. ಆಯಿತು, ಒಂದು ವೇಳೆ ನಮ್ಮ ಬಿದರೆ ಮನೆಗೆ ಹೋದ್ರಿ, ಏನೋ ಸಿಕ್ಕಿದ ನಿಮಗೆ? ನಿಮ್ಮ ಮನೆಗೆ ಹೋದ್ರೆ ಸಿಕ್ಕಬಹುದು ಮೋದಿಯವರೇ. ನೀವಷ್ಟು ಲೂಟಿ ಮಾಡಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿ ಹೊಡೆದಿದ್ದೀರಿ, ಯಾರ್ಯಾರಿಗೆ ದೇಶದ ಸಂಪತ್ತನ್ನು ಮಾರಿದ್ದೀರಿ, ನೀವು ಲೂಟಿ ಮಾಡಿರುವುದು ಮೋದಿಯವರೇ. ಆದ್ರೆ ಪಿಣರಾಯಿ ವಿಜಯನ್ ಏನ್ ಸಿಕ್ಕಿದ್ದು ನಿಮಗೆ? ನಾಚಿಕೆ ಆಗಬೇಕು. ನೀವು ಪಿಣರಾಯಿ ವಿಜಯನ ಕಾವು ತೊಳೆದು ನೀರು ಕುಡಿಯುವಂತ ಕೆಲಸ ಮಾಡಬೇಕು. ನೀವು ಸುತ್ತ ಆಗ್ಬೇಕಾದ್ರೆ ನೀವು ವಿರೋಧ ಪಕ್ಷದಲ್ಲಿರುವಂತಹ ಎಲ್ಲಾ ಪಕ್ಷದ ಮುಖಂಡರುಗಳನ್ನು
ವಾಷಿಂಗ್ ಮಿಷಿನ್ ಹಾಕಿ ಶುದ್ಧ ಮಾಡಿ ನಿಮ್ಮ ಪಕ್ಷ ಸೇರಿಸ್ಕೊಳ್ತೀರಿ. ನಿಮ್ಮ ಪಕ್ಷದಲ್ಲಿ ಇರುವುದೆಲ್ಲರೂ ಕೂಡ ಈಗ ಭ್ರಷ್ಟಾಚಾರಿಗಳೇ, ಅವರನ್ನು ಶುದ್ಧ ಮಾಡಿದ್ದೀರಿ, ನೀವು ಭಾವಿಸಿಕೊಂಡಿದ್ದೀರಿ. ಈ ರೀತಿಯಲ್ಲಿ ನೀವು ದೇಶ ವಿರೋಧಿಯಾಗಿ ಆಡಳಿತ ಮಾಡ್ತಾ ಇದ್ದೀರಿ, ಜನ ವಿರೋಧಿಯಾಗಿ ಆಡಳಿತ ಮಾಡ್ತಾ ಇದ್ದೀರಿ. ಮಾತ್ರ ಅಲ್ಲ, ಇವತ್ತು ಪ್ರಜಾಪ್ರಭುತ್ವ ವಿರೋಧವಾಗಿ ಸರ್ವಾಧಿಕಾರವಾಗಿ ಆಡಳಿತ ಮಾಡ್ತಾ ಇದ್ದೀರಿ. ನಾವು ಖಂಡಿತವಾಗೂ ಖಂಡಿಸ್ತೇವೆ. ಇಡಿಯನ್ನು ನಿಮ್ಮ ಗುಲಾಮರಾಗಿ ಮಾಡಬೇಡಿ. ಸಿಬಿಐ ಇಲಾಖೆಯನ್ನು ನಿಮ್ಮ ಮನೆಯ ಕೆಲಸದವರನ್ನಾಗಿ ಮಾಡಬೇಡಿ. ಅವು ನಿಮ್ಮ ಮನೆಯ ಕಾವಲುಕಾಯ ನಾಯಿಗಳಲ್ಲ, ಈ ದೇಶ ರಕ್ಷಣೆ ಮಾಡುವ ಅಧಿಕಾರಿಗಳು. ಅವರನ್ನು ಈ ರೀತಿ ಚೀಪ್ ಕೆಲಸಕ್ಕೆ ಕಳಿಸಿ ಅವರ ಮಾನ ತೆಗೆಯುವುದರೊಟ್ಟಿಗೆ ನಮ್ಮ ಸಂವಿಧಾನದ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಾನ ತೆಗಿಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತಾ, ಏನು ಪಿನರೈ ವಿಜಯನ ಮೇಲೆ ನೀವು ಅನಾವಶ್ಯವಾಗಿ ದಾಳಿ ಮಾಡಿದ್ದೀರಿ, ಅದಕ್ಕೆ ಬೇಕಾಗಿ ಈ ದೇಶದ ಜನರ ಕ್ಷಮೆ ಯಾಚಿಸುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಬೇಕು. ಇಂಥ ತಪ್ಪು ಕೆಲಸ ಇನ್ನು ಮುಂದೆ ಮಾಡುವುದಿಲ್ಲ. ನಾನು ನಿರಪರಾಧಿಗಳನ್ನು ಕೂಡ ತಪ್ಪಿತಸ್ಥರು ಅಂತ ಹೇಳಿ ಮಾನ ಮರ್ಯಾದೆಗೆ ಕೆಲಸ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳಿ. ಅಲ್ಲಿ ಅಮೆರಿಕ ಟ್ರಂಪ್ ಹೇಳಿದಾಗ ಕೇಳೋದಲ್ಲ, ನೀವು ಭಾರತ ದೇಶ ಪ್ರಜೆಗಳು ಹೇಳಿದಾಗ ಕೇಳಬೇಕು. ಈ ಇಲಾಖೆಗಳು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನರೇಂದ್ರ ಮೋದಿ ಇರಬಹುದು, ನಾಳೆ ನಿಮಗೆ ಅವರೇ ಇರುವುದಿಲ್ಲ. ಒಬ್ರು ಕೊಲೆ ಮಾಡಲಿಕ್ಕೆ ಹೇಳಿದ ಕೂಡಲೇ ಕೊಲೆ ಮಾಡುವುದಲ್ಲ, ಜೈಲಿಗೆ ಶಿಕ್ಷೆ ಒಳಗಾದ ನೀವು ನರೇಂದ್ರ ಮೋದಿ ಅವರು ಹೇಳಿದ್ರು ಅಂತ ಹೇಳಿ ನಿರಪರಾಧಿಗಳ ಮೇಲೆ ಹೋಗಿ ದಾಳಿ ಮಾಡುವುದಲ್ಲ, ನಾಳೆ ಕೇಸ್ ಆಗುದು ನಿಮ್ಮ ಮೇಲೆ. ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಳ್ಬೇಕು, ಅಧಿಕಾರಿಗಳು ಕೂಡ. ಈ ನಿಟ್ಟಿನಲ್ಲಿ ಕಾಮ್ರೇಡ್ ವಿಜಯನ್, ಹಿರಿಯ ಪೊಲಿಟಿಕಲ್ ಸದಸ್ಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಪಿನರೈ ವಿಜಯನ್ ಮೇಲೆ ಮಾಡಿದಂಥ ದಾಳಿ ಅಮಾನವೀಯ, ಅಸಹ್ಯಕರವಾದಂತಹ ಕೆಲಸ ನೀವು ಮಾಡಿದ್ದೀರಿ. ಅಲ್ಲೇ ಜನರು ಅವರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ನಿರಪರಾಧಿಗಳ ಮನೆಗೆ ಹೋದ್ರೆ ಯಾವ ರೀತಿ ಜನ ಪ್ರತಿಕಾರ ಕೊಡ್ತಾರೆ ಅಂತೇಳಿ ಸಾಕ್ಷಿ ಸಮೇತ ತೋರಿಸಿಕೊಟ್ಟಂತ ಕೇರಳದ ಜನತೆ ನಿಜವಾಗಿ ಅತಿ ದೊಡ್ಡ ದೇಶಪ್ರೇಮಿ ಜನತೆ. ಅವರನ್ನು ಗೌರವಿಸಬೇಕು. ಅವರಿಂದಾಗಿ ಇಡಿ ಇಲಾಖೆ ಕೂಡ ಭಯ ಬಂದಿದೆ. ಇವತ್ತು ನಾವು ಕಳ್ಳರನ್ನು ಹಿಡಿಲಿಕ್ಕಿರುವವರು, ಕೃಷ್ಣರನ್ನು ಹಿಡಿಲಿಕ್ಕಿರುವವರು ಪ್ರಾಮಾಣಿಕರನ್ನಾಗ್ಲಿ ಒಳ್ಳೆಯವರನ್ನಾಗ್ಲಿ ಮುಟ್ಲಿಕ್ಕೆ ಹೋಗುವವರು ಅಲ್ಲ ಅಂತ ಹೇಳುವ ಸತ್ಯ ಅವರಿಗೆ ಕೂಡ ಮನವರಿಕೆ ಆಗಿರಬೇಕು. ಆದ್ರಿಂದ ಕೂಡಲೇ ಅದರ ಬಗ್ಗೆ ಅವರ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮಾತ್ರ ಅಲ್ಲ, ನರೇಂದ್ರ ಮೋದಿ ಅವರಿಗೆ ನಿಮಗೆ ಸ್ವಲ್ಪ ಆದ್ರೂ ಮುಖದಲ್ಲಿ ಚೋಲಿ ಇದ್ದಿದ್ರೆ, ನಿಮಗೆ ಮಾನವ ಮರೆದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇಲ್ಲ, ನೀವು ಮಾನವ ಮರೆದಿ ಹಾಕೊಂಡು ನೀವು ಅಧಿಕಾರದಲ್ಲಿ ಇರ್ತೀರಿ, ಇರಿ ಅಷ್ಟೇ ಇಲ್ಲ, ಅದು ನಿಮ್ಮಿಷ್ಟ. ಈ ರೀತಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.